ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 3 ಶಂಕಿತ ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೆಂಗಳೂರು ಕೋಲಾರದಲ್ಲಿ ಶಂಕಿತ ಉಗ್ರರ ಬಂಧನವಾಗಿರುವುದು. ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳಿಂದ 3 ಶಂಕಿತ ಉಗ್ರರ ಬಂಧನ ಆಗಿದೆ. ಬೆಂಗಳೂರು ಮತ್ತು ಕೋಲಾರದಲ್ಲಿ 5 ಕಡೆ ಎನ್ಐಎ ದಾಳಿ. ಉಗ್ರನ ಜೊತೆ ಸಂಪರ್ಕದಲ್ಲಿದ್ದ 3 ಬಂಧನ ಕೂಡ ಆಗಿದೆ. 3ರನ್ನ ಬಂಧಿಸಿ ಎನ್ಐಎಯಿಂದ ವಿಚಾರಣೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿದ್ದಂತಹ ಡಾಕ್ಟರ್ ನಾಗರಾಜ್, ಪರಪ್ಪನ ಅಗ್ರಹಾರ ಜೈಲಿನ ಎಎಸ್ಐ ಆಗಿದ್ದ ಚಾಂದ್ ಪಾಷಾ, ಹಾಗೇನೆ ಅನೀಸ್ ಫಾತಿಮಾಳನ್ನ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಲಷ್ಕರ್ ಎ ತೊಯ್ಬಾಗೆ ಸೇರುವಂತೆ ಪ್ರಚೋದನೆಯನ್ನ ಕೊಡ್ತಾ ಇದ್ರು. ಜೈಲಿನಲ್ಲಿರುವ ಕೈದಿಗಳನ್ನ ಪ್ರೇರೇಪಿಸುತ್ತಿದ್ದಂತಹ ಉಗ್ರ ನಾಸಿರ್ ಈ ಪ್ರಕರಣದ ತನಿಖೆಯನ್ನ ಇದೀಗ ಎನ್ಐಎ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಯಾವ ರೀತಿಯಾಗಿ ಉಗ್ರ ಕೃತ್ಯವನ್ನ ಎಸಗೋದಕ್ಕೆ ಇವರು ಸ್ಕೆಚ್ ಅನ್ನ ಹಾಕಿದ್ರು, ಯಾರ್ಯಾರು ಇವರ ಹಿಂದೆ ನಿಂತಿದ್ರು, ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದುಕೊಂಡೇ ಹೇಗೆ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗೋದಕ್ಕೆ ಒಂದಷ್ಟು ಮಂದಿ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಇದೀಗ ಬಟಾಬಯಲಾಗಿದೆ. ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿ ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ. ಇನ್ನು ಶಂಕಿತ ಉಗ್ರರ ವಿಚಾರಣೆಯಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ. ಜೈಲಿನಲ್ಲಿದ್ದುಕೊಂಡೇ ಉಗ್ರ ಚಟುವಟಿಕೆಗಳ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ರು. ಭಯೋತ್ಪಾದನೆಯ ಬಗ್ಗೆ ಉಗ್ರ ನಾಸಿರ್ ಮೈಂಡ್ ವಾಶ್ ಮಾಡ್ತಿದ್ದ. ಮೈಂಡ್ ವಾಶ್ ಮಾಡೋದ್ರಲ್ಲಿ ಈತ ಎತ್ತಿದ ಕೈ ಅನ್ನೋದು ಗೊತ್ತಾಗಿದೆ. ಅಷ್ಟು ಮಾತ್ರವಲ್ಲ, ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದ. ಹಲವರನ್ನ ಉಗ್ರ ಚಟುವಟಿಕೆಗಳಿಗೆ ಬಳಸ್ಕೊಂಡಿದ್ದಾನೆ ಕೂಡ ನಾಸಿರ್. ಜೈಲಿನಿಂದಲೇ ಯುವಕರ ತಂಡವನ್ನ ತಯಾರು ಮಾಡ್ತಿದ್ದ. ಹಲವು ಬ್ಲಾಸ್ಟ್ಗಳ ಮಾಸ್ಟರ್ ಮೈಂಡ್ ಕೂಡ ಆಗಿದ್ದಾನೆ ಈ ನಾಸಿರ್. ದಕ್ಷಿಣ ಭಾರತದಲ್ಲಿನ ಹಲವು ಬ್ಲಾಸ್ಟ್ಗಳ ಮಾಸ್ಟರ್ ಮೈಂಡ್ ಈತ. 2008ರ ಸರಣಿ ಬಾಂಬ್ ಸ್ಫೋಟ, ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ, ಶಿವಮೊಗ್ಗದಲ್ಲಿ ಉಗ್ರ ಚಟುವಟಿಕೆ, ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಉಗ್ರ ನಾಸಿರ್ ಕೈವಾಡ ಇರೋದು ಕೂಡ ಇದೀಗ ಬೆಳಕಿಗೆ ಬಂದಿದೆ. ಈತ ಎಷ್ಟರ ಮಟ್ಟಿಗೆ ಮೈಂಡ್ ವಾಶ್ ಮಾಡ್ತಾ ಇದ್ದ ಅಂದರೆ, ಈತನ ಮಾತುಗಳನ್ನು ಕೇಳಿ ಉಗ್ರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಯುವಕರು ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಈಗಾಗಲೇ ಆಗಿರುವಂತಹ ಅನೇಕ ಬಾಂಬ್ ಸ್ಫೋಟಗಳಲ್ಲಿ ಈತನ ಪಾತ್ರ ಪ್ರಮುಖವಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ದೊಡ್ಡ ವಿಧ್ವಂಸಕ ಕೃತ್ಯಕ್ಕೆ ನಾಸಿರ್ ಪ್ಲಾನ್ ಮಾಡಿದ್ದ. ಜೈಲಿನಲ್ಲಿ ಇದ್ದುಕೊಂಡೇ ಪ್ಲಾನ್ ಮಾಡಿದ್ದ ಉಗ್ರ ನಾಸಿರ್. ಸ್ಲೀಪರ್ ಸೆಲ್ಸ್ಗಳ ಜೊತೆಗೆ ನಾಸಿರ್ಗೆ ನೇರ ಸಂಪರ್ಕ ಇತ್ತು. ಬ್ಲಾಸ್ಟ್ಗೆ ಯುವಕರ ತಂಡವನ್ನ ರಚನೆ ಮಾಡಿಕೊಂಡಿದ್ದ ಈ ನಾಸಿರ್, ಸ್ಫೋಟಕ ವಸ್ತುಗಳ ಸಮೇತ ಸಿಕ್ಕಿಬಿದ್ದಿದ್ದ ಯುವಕರ ತಂಡ, ಜೀವಂತ ಗ್ರೆನೈಡ್, ಪಿಸ್ತೂಲ್ಗಳು, ಸ್ಫೋಟಕ ವಸ್ತು, ಆರ್ಟಿ ನಗರ ಹಾಗೆಯೇ ಹೆಬ್ಬಾಳದಲ್ಲಿ ಸಿಕ್ಕಿಬಿದ್ದಿದ್ದ ಶಂಕಿತರು, ಅವರ ಜೊತೆಗೆ ಒಂದಷ್ಟು ವಿಧ್ವಂಸ ಕೃತ್ಯಕ್ಕೆ ಬಳಸುವಂತಹ ವಸ್ತುಗಳು ಕೂಡ ಪತ್ತೆಯಾಗಿದ್ವು. ಅವರುಗಳ ಹಿಂದೆ ಇದ್ದಿದ್ದು ಈ ಉಗ್ರ ನಾಸಿರ್ ಅನ್ನೋದು ಕೂಡ ಗೊತ್ತಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಕಾಸ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿದ್ದಾರೆ, ಅವರ ಜೊತೆಗೆ ಯಾರೆಲ್ಲ ಕೈ ಜೋಡಿಸ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಸದ್ಯಕ್ಕೆ ಈ ಪ್ರಕರಣದ ತನಿಖೆ ಎಲ್ಲಿಗೆ ಬಂದಿದೆ ಅಂತ ಹೇಳಿ, ಇನ್ನೊಂದಷ್ಟು ಸ್ಫೋಟಕ ಸತ್ಯಗಳು ಹೊರ ಬರುತ್ತಾ ಅಂತ ಹೇಳಿ ಈ ಕ್ರಿಮಿಗಳ ಬಗ್ಗೆ. ಎಸ್ ಮಧುಶ್ರೀ, ಏನು ದಕ್ಷಿಣ ಭಾರತದಲ್ಲಿ ನಡೆದಂತಹ ಬಾಂಬ್ ಕೃತ್ಯಗಳಲ್ಲಿ, ಬ್ಲಾಸ್ಟ್ ಕೃತ್ಯಗಳಲ್ಲಿ ಅಂದರೆ ಮೋಸ್ಟ್ ನಟೋರಿಯಸ್ ಆಗಿ, ಅಂದರೆ ಅಲ್ಲಿರ್ತಕ್ಕಂಥ ಒಂದು ಬ್ಲಾಸ್ಟ್ಗಳಿಗೆ ಬಳಕೆ ಮಾಡ್ತಕ್ಕಂಥ ಭಯೋತ್ಪಾದಕರನ್ನು ರೆಡಿ ಮಾಡ್ತಿದ್ದಂತಹ ನಾಸಿರ್ ಜೊತೆಗೆ ಲಿಂಕನ್ನು ಹೊಂದಿದ್ದಂತಹ 3ರನ್ನು ಈಗಾಗಲೇ ಎನ್ಐಎ ತಂಡ ಅರೆಸ್ಟ್ ಮಾಡಿರುವಂಥದ್ದು. ವೈದ್ಯ, ನಾಗರಾಜ್, ಎಎಸ್ಐ ಚಾಂದ್ ಪಾಷಾ ಮತ್ತು ಫಾತಿಮನನ್ನು ಈಗಾಗಲೇ ಎನ್ಐಎ ಈಗಾಗಲೇ ಅರೆಸ್ಟ್ ಮಾಡಿಕೊಂಡು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಜೊತೆಯಲ್ಲಿ ಈ 3 ಜನ ಏನಿದ್ದಾರೆ ನಾಸಿರ್ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿದ್ರು ಮತ್ತು ನಾಸಿರ್ನನ್ನು ಯಾವುದೇ ಒಂದು ಕೋರ್ಟ್ಗಳಿಗೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆತನನ್ನು ಇದೇ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಂಥ ಲೊಕೇಶನ್ಗಳನ್ನು ಇವರು ಶೇರ್ ಮಾಡ್ತಾ ಇದ್ರು. ಮತ್ತೆ ನಾಸಿರ್ಗೆ ಬೇಕಾದಂಥ ಹಣಕಾಸಿನ ಸಹಾಯವನ್ನು ಮತ್ತು ಮೊಬೈಲ್ ಸಂಪರ್ಕಕ್ಕೆ ಬೇಕಾದಂಥ ಮೊಬೈಲ್ ವ್ಯವಸ್ಥೆಯನ್ನು ಎಲ್ಲವನ್ನ ನಾಗರಾಜ್, ಚಾಂದ್ ಪಾಷಾ ಮತ್ತು ಫಾತಿಮಾ ಸೇರ್ಕೊಂಡು ಮಾಡ್ತಾ ಇದ್ರು. 2008ರಲ್ಲಿ ನಡೆದಂಥ ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣ, ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ, ಏನು ಶಿವಮೊಗ್ಗದಲ್ಲಿ ನಡೆದಿದ್ದಂತಹ ಬ್ಲಾಸ್ಟ್ ಕೃತ್ಯಗಳು ಏನಿತ್ತು, ಸೊ ಅವೆಲ್ಲದರಲ್ಲೂ ಕೂಡ ನಾಸಿರ್ ಕೈವಾಡ ಇತ್ತು. ಅದ್ರ ಜೊತೆಗೆ 2023ರಲ್ಲಿ ಸಿಸಿಬಿ ಏನು ಹೆಬ್ಬಾಳ ಮತ್ತು ಆರ್ಟಿ ನಗರದಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ 5
ಉಗ್ರರನ್ನ ಬಂಧಿಸಿತ್ತು. ಆ ಸಂದರ್ಭದಲ್ಲಿ ಪಿಸ್ತೂಲ್ಗಳು ಮತ್ತು ಜೀವಂತ ಗ್ರೆನೇಡ್ಗಳು ಕೂಡ ಪತ್ತೆಯಾಗಿತ್ತು. ಅವೆಲ್ಲದರ ಹಿಂದೆ ನಾಸೀರ್ ಕೈವಾಡ ಇತ್ತು. ಅಲ್ಲದೆ ಪ್ರಮುಖ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿದ್ದಂಥ ಮೋಸ್ಟ್ ವಾಂಟೆಡ್ ಈಗಾಗಲೇ ಜುನೈದ್ ಏನಿದ್ದಾನೆ ಆತ ಕತಾರ್ನಲ್ಲಿ ತಲೆಮರೆಸಿಕೊಂಡಿದ್ದಾನಂತಕ್ಕಂಥ ಮಾಹಿತಿಗಳು ಕೂಡ ಇದೆ. ಈಗಾಗಲೇ ಜುನೈದ್ ಮನೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆತನ ಮನೆಯಲ್ಲಿ ಮೊಬೈಲ್ಗಳು, ಹಣ ಮತ್ತು ಚಿನ್ನಾಭರಣಗಳು ಕೂಡ ಪತ್ತೆಯಾಗಿರುವಂಥದ್ದು ಮತ್ತು ಅವರ ತಾಯಿಯನ್ನು ಕೂಡ ಈಗಾಗಲೇ NIA ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದೆ. ಸೊ ಹೀಗಾಗಿ ಈ ಮೂವರನ್ನು ಕೂಡ ಈಗ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಮೊಬೈಲ್ನ ಚೆಕ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನೇರವಾಗಿ ನಾಸೀರ್ಗೆ ಇವರು ಎಲ್ಲರೂ ಕೂಡ ಸಹಕಾರಿಯಾಗಿದ್ರು ಅಂತಕ್ಕಂಥ ಅಂಶಗಳು ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು. ಮತ್ತು ಈಗಾಗಲೇ ಸತೀಶ್ ಗೌಡ ಎಂಬಾತನಿಗೂ ಕೂಡ ಈಗಾಗಲೇ NIA ನೋಟಿಸ್ ಅನ್ನು ಕೂಡ ನಿನ್ನೆ ಮಾಡಿದೆ. ನಿನ್ನೆ ಸತೀಶ್ ಗೌಡ ಮನೆ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಸತೀಶ್ ಗೌಡ ಮನೆಯಲ್ಲಿ ಇರಲಿಲ್ಲ. ದಾಳಿಯ ಮಾಹಿತಿ ಸಿಕ್ಕಿತ್ತು ಅಥವಾ ಏನೋ ಗೊತ್ತಿಲ್ಲ, ಬಟ್ ಆತ ಈಗಾಗಲೇ ಎಸ್ಕೇಪ್ ಆಗಿರುವಂಥದ್ದು. ಸೊ ಹಾಗಾಗಿ ಇವತ್ತು 10:30 ಸುಮಾರಿಗೆ NIA ಕಚೇರಿ, ಇಂದಿರಾನಗರದಲ್ಲಿರ್ತಕ್ಕಂಥ NIA ಕಚೇರಿಗೆ ನೀವು ಹಾಜರಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಈಗಾಗಲೇ NIA ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. ಮತ್ತು ಈ ದಾಳಿ ಮಾಡಿದಂಥ ಏನು ಮೂವರು, ನಾಗರಾಜ್ ಫ್ಯಾಮಿಲಿ ಆಗಿರಬಹುದು ಅಥವಾ ಚಾಂದ್ ಪಾಷಾ ಫ್ಯಾಮಿಲಿ ಆಗಿರಬಹುದು ಮತ್ತು ಫಾತಿಮಾ ಫ್ಯಾಮಿಲಿ, ಇವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಬರುವುದಕ್ಕೆ ಈಗಾಗಲೇ NIA ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮಧುಶ್ರೀ, ಧನ್ಯವಾದ ವಿಕಾಸ್ ತಮ್ಮೆಲ್ಲ ಮಾಹಿತಿಗಾಗಿ.